ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಏನಿದೆ ಇದು ಜನರನ್ನ ಆತಂಕಕ್ಕೆ ತಳ್ಳಿತ್ತು. ಎಟ್ ದ ಸೇಮ್ ಟೈಮ್ ಬಾಣಂತಿಯರ ಆರೈಕೆ ಚಿಕಿತ್ಸೆಯ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಈ ಬೆನ್ನಲ್ಲೇ ರಾಜ್ಯದ ಈ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಶೂನ್ಯವಾಗಿದೆ, ಉಳಿದ ಜಿಲ್ಲೆಗೆ ಮಾದರಿಯಾಗಿದೆ. ಅಷ್ಟಕ್ಕೂ ಯಾವುದು ಆ ಜಿಲ್ಲೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯಕ್ಕೆ ಮಾದರಿಯಾದ ಮಡಿಕೇರಿ ಸರ್ಕಾರಿ ಆಸ್ಪತ್ರೆ, ಬಾಣಂತಿಯರ ಸಾವಿನ ಸಂಖ್ಯೆ ಶೂನ್ಯ. ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಗಳು ಹೆಚ್ಚಾಗಿ ಆತಂಕ ಸೃಷ್ಟಿಸಿತ್ತು. ಅಲ್ಲದೆ ಸರಣಿ ಸಾವುಗಳ ಪ್ರಕರಣ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿತ್ತು. ಆದರೆ ಮಡಿಕೇರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಶೂನ್ಯವಾಗಿದ್ದು ಇತರೆ ಜಿಲ್ಲೆಗಳಿಗೆ ಮಾದರಿಯಾಗಿದೆ. ಹೌದು, ಪ್ರಸಕ್ತ ಸಾಲಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಏಪ್ರಿಲ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ 3462 ಹೆರಿಗೆಗಳಾಗಿದ್ದು ಯಾವುದೇ ಬಾಣಂತಿಯರ ಸಾವಿನ ಪ್ರಕರಣ ದಾಖಲಾಗಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದಿದ್ದರೂ ಕೂಡ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕೊಡಗು ವೈದ್ಯಕೀಯ ಕಾಲೇಜಿನಲ್ಲಿ ಬಾಣಂತಿಯರಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಅದಲ್ಲದೆ ಜಿಲ್ಲೆಯಲ್ಲಿ ಬಾಣಂತಿಯರಿಗೆ ಆರೋಗ್ಯ ಕಾರ್ಯಕರ್ತರು ಬಾಣಂತಿಯರ ಆರೈಕೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಶೂನ್ಯಕ್ಕೆ ತಲುಪಲು ಕಾರಣ ಆಗಿರೋದು. ಅಲ್ಲದೆ ಕೊಡಗು ಗುಡ್ಡನಾಡು ಪ್ರದೇಶವಾಗಿದ್ರೂ ಜಿಲ್ಲೆಯ ಆರೋಗ್ಯ ಇಲಾಖೆ ಕಾರ್ಯವೈಖರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತು ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಸ್ಪತ್ರೆಯಲ್ಲಿ ತಿಂಗಳಿಗೆ 200ಕ್ಕಿಂತ ಹೆಚ್ಚು ಡೆಲಿವರಿ ಆಗ್ತಾಯಿದೆ. ಉತ್ತಮವಾದ ಒಂದು ವೈದ್ಯಕೀಯ ತಂಡ 24x7 ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದೆ. ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ತಾಯಿ ಮರಣ ಇದ್ದರೂ ನವೆಂಬರ್ ಎಂಡ್ ತನಕ ನಮ್ಮದರಲ್ಲಿ ಒಂದೇ ಒಂದು ತಾಯಿ ಮರಣನೂ ಸಹ ಆಗಿರುವುದಿಲ್ಲ. ಇಂಟೀರಿಯರ್ ಪ್ಲೇಸ್ ಇದೆ, ಗುಡ್ಡಗಾಡು ಪ್ರದೇಶ ಇದೆ, ಮತ್ತು ಅಸ್ಸಾಮಿಂದ ಇವು ಮೈಗ್ರೆಂಟ್ಸ್ ಜಾಸ್ತಿ, ನಮಗೆ ಅಸ್ಸಾಂ ಲೇಬರರ್ಸ್ ಜಾಸ್ತಿ, ಅವರು ಯಾವುದೇ ಚೆಕಪ್ಪಿಗೆ ಬರಲ್ಲ. ಇಷ್ಟೆಲ್ಲ ಕಷ್ಟಗಳ ನಡುವೆ ನಾವು ಆಶಾ ಕಾರ್ಯಕರ್ತೆಯರು, ನಮ್ಮ ಕ್ಷೇತ್ರ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳ ಕೊರತೆಯೂ ನಮ್ಮಲ್ಲಿ ತುಂಬ ಇದೆ. ಯಾರು ನಮ್ಮ ಕೊಡಗಿಗೆ ಕೆಲಸ ಮಾಡೋಕ್ಕೆ ಬರೋರೆ ತಜ್ಞ ವೈದ್ಯರ ಕೊರತೆ ಅಂತೂ ಇಡೀ ರಾಜ್ಯದಲ್ಲಿ ತಜ್ಞ ವೈದ್ಯರ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಒಟ್ಟು 14 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸುವಾಗ ಕಳೆದ 4 ವರ್ಷಗಳ ಬಾಣಂತಿಯರ ಸಾವಿನ ಸಂಖ್ಯೆ ತೀರಾ ಕಡಿಮೆ. ಆದರೆ ಪ್ರಸಕ್ತ ಸಾಲಿನಲ್ಲಿ 3462 ಬಾಣಂತಿಯರು ಜಿಲ್ಲೆಯಲ್ಲಿ ಶಿಶುಗಳಿಗೆ ಜನ್ಮ ನೀಡಿದ್ದು ಯಾವುದೇ ಸಾವಿನ ಪ್ರಕರಣ ದಾಖಲಾಗಿಲ್ಲ. ಹೀಗಾಗಿ ಜಿಲ್ಲೆಯ ಜನರು ಸರ್ಕಾರಿ ವೈದ್ಯರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಉತ್ತಮವಾದ ಸೇವೆ ಇಲ್ಲಿ ನಮ್ಮಲ್ಲಿ ಕೊಡೋದ್ರಿಂದ ಈಗ ತಾಯಿ ಮರಣಗಳು ತುಂಬ ಕಡಿಮೆ ಆಗಿದೆ. ತುಂಬ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನ ಸಹ ಇಲ್ಲಿ ಒಂದು ಸಿಬ್ಬಂದಿ ನಮ್ಮ ಟೀಮ್ ಇದೆ. ಆ ಟೀಮನ್ನು ಇದರಿಂದ ನಾವು ಇಟ್ಕೊಂಡು ಒಂದು ಉತ್ತಮ ಸೇವೆ ಕೊಡ್ತಾ ಇದ್ದೀವಿ. ಪೇಷಂಟಿನ ಸಿಬ್ಬಂದಿ ಪೇಷಂಟ್ ಏನು ಆಪ್ಟ್ ಮಾಡ್ತಾರೆ, ಅವರು ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಸೊ ಡೆಲಿವರಿ ಸಮಯದಲ್ಲಿ ಪೇಷಂಟು ಅಟೆಂಡ್ರು ಜೊತೆಗಿರ್ತಾರೆ. ಸೊ ಪೇಷಂಟ್ಗೆ ಒಂದು ನಾವು ಸ್ಟ್ರೇಂಜರ್ ಥರ ಕಾಣಲ್ಲ, ಅವರಿಗೆ ಆತ್ಮವಿಶ್ವಾಸ ಇರುತ್ತೆ. ಮತ್ತು ಅವ್ರ ತಲೆ ಪಕ್ಕದಲ್ಲೇ ಅವ್ರ ತಾಯಿ ಆಗಿರ್ಬೋದು, ಅವ್ರ ಅತ್ತೆ ಆಗಿರ್ಬೋದು, ತಂಗಿ ಆಗಿರ್ಬೋದು, ಪೇಷಂಟ್ ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನ ಬಿಟ್ಕೊಡ್ತಿದ್ದೀವಿ. ಪೇಷಂಟ್ಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಇದರಿಂದ ನಾವು ಈ ಕಾರಣದಿಂದ ನಮಗೆ ಆ್ಯಕ್ಚುಲಿ ಡೆಲಿವರಿ ಆದ ಪ್ರಸವ ನಂತರ ಒಂದು ರಕ್ತಸ್ರಾವ ಆಗೋದು ಇವೆಲ್ಲ ತುಂಬಾನೇ ಕಡಿಮೆ ಆಗಿದೆ. ಪೇಷಂಟ್ ಧೈರ್ಯ ಬರ್ತಾ ಇದೆ. ಇದು ನಮಗೆ ತುಂಬ ರೀತಿಯಲ್ಲಿ ಒಳ್ಳೆಯದಾಗಿದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೂ ಕೆಲವು ಜಿಲ್ಲೆಗಳಲ್ಲಿ ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣವನ್ನು ತಗ್ಗಿಸಲು ಸಾಧ್ಯವಾಗುತ್ತಿಲ್ಲ. ಹೆರಿಗೆಯ ನಂತರ ಪೌಷ್ಟಿಕಾಂಶದ ಕೊರತೆ, ರಕ್ತಹೀನತೆ, ಹಲವಾರು ಸಮಸ್ಯೆಗಳಿಂದ ರಾಜ್ಯದಲ್ಲಿ ಶಿಶು ಮತ್ತು ತಾಯಂದಿರ ಮರಣ ಸಂಭವಿಸುತ್ತಿವೆ. ಎಲ್ಲ ಸವಾಲುಗಳ ನಡುವೆಯೂ ಕೊಡಗು ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಶೂನ್ಯಕ್ಕಿಳಿದಿದೆ. ಇಡೀ ರಾಜ್ಯಕ್ಕೆ ಕೊಡಗು ಮಾದರಿಯಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.